ನಿನಗೆ ಹಣ ಬೇಕಂದರೆ ನೀನು ನನ್ನ ಮದುವೆ ಆಗಬೇಕು. ಆ ಮದುವೆ ಕೂಡ ಸೀಕ್ರೆಟ್ ಆಗಿರಬೇಕು, ಯಾರಿಗೂ ಗೊತ್ತಾಗಬಾರ್ದು. ಕೇವಲ ನಿನಗೆ ಮತ್ತು ನನಗಷ್ಟೇ ಗೊತ್ತಿರಬೇಕು. ಮದುವೆ ಆದಮೇಲೆ ಏನೇನು ನಡೆಯುತ್ತೆ ಅಂತ ನಿಂಗೆ ಗೊತ್ತು ತಾನೆ? ಸೇಮ್ ಅದೇ ನಡೆಯುತ್ತೆ, ಒಂದೇ ಒಂದು ಕೂಡ ಮಿಸ್ ಮಾಡಲ್ಲ ಅಂತ ಅವಳು ಕಣ್ಣಿಟ್ಟು ನೋಡ್ತಿರುವಾಗ ಅವನು ತನ್ನ ತುಟಿ ಹೆಂಚಿನಲ್ಲಿ ನಗ್ತಾ ಅಂದ. ಅವನ ಮಾತುಗಳಿಗೆ ಶಾಕ್ ಆದವಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡ್ತಾ ಇದ್ದರೆ, ಏನು ಹೇಳ್ತೀಯಾ? ಮದುವೆ ಆಗ್ತೀಯಾ? ಬೇಗ ಹಣ ಬೇಕಾ? ಇಲ್ಲಾಂದರೆ ಒಟ್ಟು ಹೋಗ್ತೀಯಾ ಅಂತ ಕೇಳ್ದ. ಆ ಹುಡುಗಿ ಅಳ್ತಾ, ಪ್ಲೀಸ್ ಪ್ಲೀಸ್ ಅಂಶ್, ನಾನು ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಳ್ತಾ ಬಡಪಾಯಿ ಥರ ಬೇಡ್ಕೊಳ್ತಾ ಇದ್ದರೆ, ಹಾಗಾದರೆ ಹೊರಟು ಹೋಗಿಲ್ಲಿಂದ, ನಾನೇನಾದರೂ ನೀನು ಇರು ಅಂತ ಹೇಳಿದ್ನಾ ಅಂತ ಅಂಶ್ ಕಿಂಡಲ್ ಮಾಡ್ತಾ ಅಂದ. ಪ್ಲೀಸ್ ಅಂಶ್, ನಿನ್ನ ಕಾಲು ಮುಗಿತೀನಿ, ಕಾಲು ಹಿಡ್ಕೊಳ್ತೀನಿ, ಪ್ಲೀಸ್ ನನಗೆ ಒಂದು ಸಲ ಸಹಾಯ ಮಾಡು ಅಂತ ಅಂಶ್ ಕಾಲುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಳು ನಯನ. ಓಯ್ ನಯನ ಅಂತ ಹಿಂದಕ್ಕೆ ಸರಿದ ಅಂಶ್. ನೀನು ನನ್ನ ಕಾಲು ಹಿಡ್ಕೊಂಡ ತಕ್ಷಣ ನಾನು ಕರ್ಗೆ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ತಪ್ಪಾಗಿ ಅಂದ್ಕೋಬೇಡ, ನಾನು ಅಂದ್ಕೊಂಡಿದ್ದು ನಡೆದೇ ತೀರಬೇಕು ಅಂತ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಕಣ್ಗಳಲ್ಲಿ ಕೋಪ ತೋರಿಸ್ತಾ ಸೀರಿಯಸ್ ಆಗಂದ. ನಯನ ಅಳ್ತಾ, ಪ್ಲೀಸ್ ಪ್ಲೀಸ್ ಅಂಶ್, ಈ ಒಂದು ಸಲ ಸಹಾಯ ಮಾಡು. ನಮ್ಮ ತಂದೆ ಈಗ ಹೊರಗಡೆ ಬರಬೇಕಂದ್ರೆ ನೀನು ಮಾತ್ರ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಅಂಶ್. ತುಂಬ ಪ್ರಯತ್ನ ಪಟ್ಟೆ, ಎಲ್ಲೂ ಏನೂ ಸಿಗಲಿಲ್ಲ. ನೀನು ಸಹಾಯ ಮಾಡಲಿಲ್ಲ ಅಂದರೆ ನಮ್ಮ ಫ್ಯಾಮಿಲಿನೇ ಸಾಯೋದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ. ಗೌರವ ಕಳ್ಕೊಂಡು ತಂದೆ ಹೇಗೋ ಬದುಕಲ್ಲ. ತಂದೆ ಇಲ್ಲಾಂದರೆ ನಮ್ಮನ್ನು ಕಾಗಿಗಳ ಥರ ಕುಕ್ಕಿ ತಿನ್ನುತ್ತೆ ಈ ಸಮಾಜ. ಆವಾಗ ನಮಗೆ ಸಾವು ಬಿಟ್ಟು ಬೇರೆ ಗತಿ ಇರಲ್ಲ ಅಂತ ನಯನ ಅಳ್ತಾ ಹೇಳ್ತಿದ್ರೆ, ಹಾಗಾದರೆ ನಾನು ಹೇಳಿದ್ದು ಮಾಡಿದ್ರೆ ನಿನಗೆ ಅಳೋ ಅವಶ್ಯಕತೆ ಬರಲ್ಲ, ಸಾಯೋ ಅವಶ್ಯಕತೆ ಅದಕ್ಕಿಂತ ಬರಲ್ಲ ನಯನ. ಹೇಳು, ಒಪ್ಕೋತೀಯಾ? ನನ್ನ ಮದುವೆ ಆಗ್ತೀಯಾ? ಅದು ಕೂಡ ಜಾಸ್ತಿ ದಿನ ಏನೆಲ್ಲ ಬಿಡು, ಕೇವಲ ನಮ್ಮ ಓದು ಮುಗಿಯೋವರೆಗೂ ನನ್ನ ಅಗತ್ಯಗಳಿಗಾಗಿ, ನನ್ನ ನೀಡ್ಸ್ಗಾಗ ಅಂತ ಅಂದಾಗ ನಯನ ಬಿಕ್ಕಿ ಬಿಕ್ಕಿ ಅಳ್ತಾ ಮೇಲೆದ್ದು, ಆದರೆ ನಮ್ಮ ಓದು ಇನ್ನೂ ಮುಗಿದಿಲ್ಲ ಅಂಶ್, ನಮ್ಮ ಓದು ಮುಗಿದ ಮೇಲೆ ಮದುವೆ ಆಗೋಣ ಅಂತ ಅಂದ್ಲು. ಹೇಗಾದರೂ ಮಾಡಿ ಆ ಸಿಚುಯೇಷನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ. ಆದರೆ ಅಂಶ್ ಒಪ್ಕೊಳ್ಳದೆ, ಸಾಧ್ಯನೇ ಇಲ್ಲ ನಯನ, ನಾನು ಹೇಳಿದ ಹಾಗೆ ನೀನು ಮಾಡೇ ತೀರಬೇಕು. ಈ ದಿನಾನೇ ನಮ್ಮ ಮದುವೆ ನಡಿಬೇಕು, ಅದು ಕೂಡ ಇದೇ ಕ್ಷಣದಲ್ಲೇ. ಇವಾಗ ನೀನು ನನ್ನ ಮದುವೆ ಆದರೆ ನಾನು ನಿನಗೆ ಬೇಕಾದಷ್ಟು ಹಣ ಪೂರ್ತಿ ಕೊಡ್ತೀನಿ. ಮದುವೆ ಆದಮೇಲೆ ನೀನು ನನ್ನ ಜೊತೆನೇ ಇದೇ ಫ್ಲ್ಯಾಟ್ನಲ್ಲಿ ಇರಬೇಕು, ಮತ್ತು ನನ್ನ ಹೆಂಡತಿಯಾಗಿ ನೀನು ಯಾರಿಗೂ ಗೊತ್ತಾಗಬಾರ್ದು, ಮುಖ್ಯವಾಗಿ ನನ್ನ ಲವ್ವರ್ಗೆ ಅಂತ ಸೀರಿಯಸ್ ಆಗಿ ಹೇಳಿದ ತಕ್ಷಣ ನಯನ ಅಳುತ್ತಾ ನೋಡಿದ್ಲು. ಹತ್ತಿರ ಏನೂ ನಡೆಯಲ್ಲ ನಯನ, ಹೇಳು ಒಪ್ಕೋತೀಯಾ ಅಂತ ಕೇಳಿದ್ರೆ ನಯನಾಗಿ ಏನು ಮಾಡಬೇಕಂತ ಅರ್ಥನೇ ಆಗಲಿಲ್ಲ. ಇಲ್ಲಿವರೆಗೂ ತುಂಬ ಪ್ರಯತ್ನ ಪಟ್ಟಿದ್ದಾಳೆ ಅನ್ನೋಕ್ಕೋಸ್ಕರ, ಆದರೆ ಮಹಾ ಅಂದರೆ 5 ಲಕ್ಷ ಸಿಕ್ಕಿದೆ, ಅದು ಕೂಡ ಪರಿಚಯ ಇರೋರ ಹತ್ರದಿಂದ. ಮನೇನ ಆಲ್ರೆಡಿ ಅಡ ಇಟ್ಟಿದ್ದಾರೆ, ಅದರಿಂದ ಹಣ ಬರೋ ಚಾನ್ಸೇ ಇಲ್ಲ. ಅದನ್ನು ಮಾರಬೇಕಂದ್ರೂ ಮನೆ ಪತ್ರಗಳಿಲ್ಲ. ತನ್ನ ತಂದೆನ ಇವಾಗ ಹೊರಗಡೆ ತರಬೇಕು, ತನ್ನ ಫ್ಯಾಮ್ಲಿ ನೆಮ್ಮದಿಯಾಗಿರಬೇಕಂದ್ರೆ ತಾನು ಈ ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಂಡು ತಲೆ ತಗ್ಗಿಸಿ ಸರಿ ಅಂತ ತಲೆ ಆಡಿಸಿದ್ಲು. ಓ ಗ್ರೇಟ್, ಹಾಗಾದರೆ ಇವಾಗಲೇ ನಾವು ಮದುವೆ ಆಗ್ತೀವಿ ಅಂತ ಫ್ಲ್ಯಾಟ್ನಲ್ಲಿದ್ದ ಪುಟ್ಟ ಪೂಜೆ ರೂಮ್ ಮುಂದೆ ಕರ್ಕೊಂಡು ಹೋಗಿ ತನ್ನ ಹತ್ರ ಬಚ್ಚಿಟ್ಕೊಂಡಿದ್ದಂಥ ತಾಳಿನ ತೆಗೆದು ಅವಳ ಕೊರಳಿಗೆ ಕಟ್ಟೇ ಬಿಟ್ಟ ಸ್ಪೀಡಾಗಿ. ಅದನ್ನು ಸ್ವಲ್ಪನೂ ಊಹಿಸದ ನಯನ ಶಾಕ್ನಲ್ಲಿ ಕಲ್ಲಾಗೋದ್ರೆ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ನಯನ, ಅದಕ್ಕೆ ಇವಾಗಲೇ ತಾಳಿ ಕಟ್ಟಿದೆ. ಸಾಯಂಕಾಲ ನಮ್ಮ ಮೊದಲ ರಾತ್ರಿ, ನೆನಪಿರಲಿ, ತಗೋ ಮನಿ ಅಂತ ಬ್ಲ್ಯಾಂಕ್ ಚೆಕ್ಕನ್ನು ಬರೆದು ಕೊಟ್ಟು, ಇದರ ಮೇಲೆ ನಿನಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ತಗೋ, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಹೇಳಿದೆ ತಾನೇ? ಆದರೆ ರಾತ್ರಿ ನಮ್ಮ ಮೊದಲ ರಾತ್ರಿ ನಡೆದೇ ತೀರಬೇಕು, ಬೇಗ ವಾಪಸ್ ಬಾ ಅಂತ ಅಂದಿದ ತಕ್ಷಣ ನಯನ ತನ್ನ ಕೈಯಲ್ಲಿದ್ದ ಚೆಕ್ ನೋಡಿ ಕಣ್ಣೀರು ಒರೆಸ್ಕೊಂಡು, ಥ್ಯಾಂಕ್ ಯು ಅಂಶ್, ಥ್ಯಾಂಕ್ ಯು ಸೋ ಮಚ್, ನಾನು ತಕ್ಷಣ ಹೊರಡ್ತೀನಿ ಅಂತ ಓಡುತ್ತಾ ಹೊರಗಡೆ ಹೋಗ್ತಾ ಇದ್ದರೆ, ಹಲೋ ತಡಿ ಅಂತ ತಡೆದ ಅಂಶ್. ನಿನ್ನ ಮೇಲೆ ನಾನು ನಂಬಿಕೆನೇ ಇಲ್ಲ, ಸೊ ನಾನು ಕೂಡ ಬರ್ತೀನಿ ನಡಿ
ಅಂತ ನಯನಾನ ಕರ್ಕೊಂಡು ಹೊರಟ ತನ್ನ ತಂದೆ ಕೆಲಸ ಮಾಡ್ತಿರೋ ಆಫೀಸ್ಗೆ. ಅಲ್ಲಿಗೆ ಹೋಗಿ ಆ ಚೆಕ್ ಮೇಲೆ ಎಷ್ಟು ಹಣ ಬೇಕೋ ಅಷ್ಟನ್ನು ಮಾತ್ರ ಬರೆದು ಅವ್ರಿಗೆ ಕೊಟ್ಟು ತನ್ನ ತಂದೆನ ಬಿಡಿಸ್ಕೊಂಡ್ಳು ನಯನ. ಹೊರಗಡೆ ಬಂದವಳ ತಂದೆ, ಅರೇ ನಯನ, ನಿನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿಂದ ಬಂತಮ್ಮ ಅಂತ ಮೊದಲು ಪ್ರಶ್ನೆ ಕೇಳಿದಾಗ ನಯನ ಕಾರ್ನಲ್ಲಿ ಕೂತಿದ್ದ ಅಂಶ್ ಕಡೆ ನೋಡಿದ್ಲು. ತಕ್ಷಣ ತನ್ನ ತಂದೆ ಕರೆಯೋದ್ರಿಂದ, ಅದು ಆಮೇಲೆ ಡ್ಯಾಡಿ, ಮುಂಚೆ ನೀವು ಮನೆಗೆ ಹೋಗಿ, ನನಗೆ ಕೆಲಸ ಇದೆ ಹೋಗಬೇಕು ಅಂತ ಅಂದ ತಕ್ಷಣ ಅವರು ಆಶ್ಚರ್ಯವಾಗಿ, ನಯನ, ಫಸ್ಟು ನಾನು ಕೇಳಿದಕ್ಕೆ ಉತ್ತರ ಕೊಡು. ಅಷ್ಟೊಂದು ಹಣ ಎಲ್ಲಿಂದ ಬಂತು ನಿನಗೆ? ಒಂದು ವೇಳೆ ಹಣ ತೊಗೊಂಡವನು ಸಿಕ್ಕಿದ್ನಾ ಅಂತ ಕೇಳಿದರೆ, ಇಲ್ಲ ಅಂತ ತಲೆ ಆಡಿಸಿದ ನಯನ, ನನಗೆ ಗೊತ್ತಿರೋರ ಹತ್ರ ಸಾಲವಾಗಿ ತೊಗೊಂಡೆ ಡ್ಯಾಡಿ ಅಂತ ಹೇಳಿದ್ಲು. ಅಷ್ಟೊಂದು ಹಣ ಸಾಲವಾಗಿ ಕೊಟ್ರ ನಿನಗೆ ಅಂತ ಆಶ್ಚರ್ಯವಾಗಿ ಕೇಳಿದರೆ, ಹೌದು ಡ್ಯಾಡಿ ಕೊಟ್ಟಿದ್ದಾರೆ, ಸ್ವಲ್ಪ ಸ್ವಲ್ಪವಾಗಿ ತೀರಿಸಿಬಿಡೋಣ. ನೀವಂತೂ ಮುಂಚೆ ಮನೆಗೆ ಹೋಗಿ ಮಮ್ಮಿ ತಂಗಿ ತಮ್ಮ ಅಳ್ತಾ ಇದ್ದಾರೆ ಅಂತ ಅಂದ ತಕ್ಷಣ ನಯನಾನ ಅಪ್ಕೊಂಡು ಅವರು, ಮಗನ ಥರ ಅದೆಯಲ್ಲಮ್ಮ ನಮ್ಮ ಕುಟುಂಬಕ್ಕೆ, ಹಾಗೆ ನಾನು ಹೋಗ್ತೀನಿ, ನೀನು ಹುಷಾರು, ಮತ್ತು ಆ ಹಣ ಕೊಟ್ಟವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳು, ನಿಧಾನವಾಗಿ ಬೇಗನೆ ಸಾಲ ತೀರಿಸ್ತೀವಿ ಅಂತ ಕೂಡ ಹೇಳಿಬಿಡು ಅಂತ ಹೇಳಿ ಅವರು ಹೊರಟು ಹೋದ ತಕ್ಷಣ ನಯನ ಕಣ್ಣೀರಿನಲ್ಲೇ ನಗ್ತಾ ಹೋಗಿ ಅಂಶ್ ಪಕ್ಕದಲ್ಲಿ ಕಾರ್ನಲ್ಲಿ ಕೂತ್ಕೊಂಡ್ಳು. ಇನ್ನು ಅಂಶ್ ತನ್ನ ಡೈರೆಕ್ಟ್ ಫ್ಲ್ಯಾಟ್ಗೆ ಕರ್ಕೊಂಡು ಹೋದ ನಯನಾನ. ಫ್ಲ್ಯಾಟಿಗೆ ಬಂದಮೇಲೆ ನಯನ ಜೀವ ಇಲ್ಲದವಳ ಥರ ಸೋಫಾದಲ್ಲಿ ಕೂತಿರೋದು ನೋಡಿ ಅಂಶ್ ಅವಳ ಪಕ್ಕದಲ್ಲಿ ಕೂತು, ನಯನ ಅಂತ ಕೈ ಹಿಡಿದು ತನ್ನ ಕಡೆ ಎಳಕೊಂಡು ಅವಳ ಕೆನ್ನೆಗಳನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು, ಏನೇ ನಿನ್ನ ಅಗತ್ಯ ಮುಗಿದ ತಕ್ಷಣ ನಾನು ಬಿಟ್ಟು ಹೋಗೋ ಆಲೋಚನೆಯಲ್ಲಿದೆಯಾ ಅಂತ ಕೇಳಿದರೆ ನಯನ ವಿರಕ್ತಿಯಿಂದ ನಗ್ತಾ, ಇದು ಕೊರಳಿನಲ್ಲಿ ಬಿದ್ದ ಮೇಲೂ ಬಿಟ್ಟು ಹೋಗೋ ಆಲೋಚನೆ ಇರುತ್ತಾ ಅಂತ ತಾಳಿ ತೋರಿಸಿದ ತಕ್ಷಣ, ಅದಕ್ಕೆ ನಾನು ನಿನ್ನ ಹೀಗೆ ಲಾಕ್ ಮಾಡಿದ್ದು ಅಂತ ಅಂಶ್ ತನ್ನ ತುಟಿಯಂಚಿನ ನಗುವಿನೊಂದಿಗೆ ಹೇಳಿದ್ದು ನೆನಪಿದೆ ತಾನೇ, ರಾತ್ರಿಗೆ ನಮ್ಮ ಮೊದಲ ರಾತ್ರಿ, ನಾನು ರಾತ್ರಿಗೆ ಬರ್ತೀನಿ, ಅಷ್ಟರೊಳಗಡೆ ನೀನು ಊಟ ಮಾಡಿ ರೆಡಿಯಾಗಿರು, ಮತ್ತು ಮೊದಲ ರಾತ್ರಿಗೆ ಸೀರೆ ಆ ರೂಮ್ನಲ್ಲೇ ಇದೆ ಅಂತ ಒಂದು ರೂಮ್ ತೋರಿಸಿದ ತಕ್ಷಣ ನಯನ ವಿರಕ್ತಿಯಿಂದ ನಗ್ತಾ, ಇದೆಲ್ಲ ಬೇಡ ಅಂಶ್, ಹೇಗೂ ಮದುವೆ ಆಗಿದೆಯಾ ಅಲ್ವಾ, ನಾನು ಎಲ್ಲೂ ಹೋಗಲ್ಲ, ಓದು ಮುಗಿಯೋವರೆಗೂ ಕಾಯೋಣ ಪ್ಲೀಸ್ ಅಂತ ಅಂದ ತಕ್ಷಣ ಅಂಶ್ ತುಂಬ ಕೋಪದಿಂದ ನಯನ ಕೆನ್ನೆಗಳನ್ನ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಒತ್ತಿ ಹಿಡಿದ ತಕ್ಷಣ ಅವಳ ಹಲ್ಲು ತಗಲಿ ಒಳಗಡೆ ರಕ್ತ ಬಂದುಬಿಡ್ತು. ಆದರೂ ಸಹ ನಯನ ಮುಖದಲ್ಲಿ ಸಣ್ಣ ಚೇಂಜ್ ಕೂಡ ಇಲ್ಲ, ಕೇವಲ ನಿರಾಸೆ ಮಾತ್ರ ಕಾಣಿಸ್ತಿದ್ರೆ, ಏನೇ ನೀತಿ ಪಾಠ ಹೇಳ್ತಿದ್ಯಾ, ನೀನು ನನ್ನ ಹೊಡೆದದನ್ನು ಮರ್ತು ಹೋಗ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಕಾಲೇಜಲ್ಲಿ ಎಲ್ಲರೂ ಮಧ್ಯದಲ್ಲಿ ನೀನು ನನ್ನನ್ನು ಹೊಡೆದಿದ್ದನ್ನು ನಾನು ಯಾವತ್ತೂ ಮರೆಯಲ್ಲ ಅಂತ ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದರೆ, ಅದಕ್ಕೆ ನಾನು ಆವಾಗಲೇ ಸಾರಿ ಕೂಡ ಕೇಳಿದೆ ಅಲ್ವಾ ಅಂಶ್, ಇನ್ನು ಯಾಕೆ ನನ್ನ ಮೇಲೆ ಈ ಕೋಪ ಅಂತ ಬೇಸರದಿಂದ ಕೇಳಿದ್ಲು. ನೀನು ಸಾರಿ ಹೇಳಿದ ತಕ್ಷಣ ನೀನು ಹೊಡೆದ್ಬಿಟ್ಟು ಮಾಸ್ ಹೋಗುತ್ತಾ ಅಂತ ತುಂಬ ಸೀರಿಯಸ್ ಆಗಿ ಕೇಳಿದ ಅಂಶ್. ನಯನ ಕಣ್ಣುಗಳಿಂದ ನೀರು ಸುರಿತಾ ಇದ್ದರೆ ಮುಖದಲ್ಲಿ ವಿರಕ್ತಿ ಎದ್ದು ಕಾಣಿಸ್ತಿತ್ತು. ಆದರೆ ಅದನ್ನು ತೋರಿಸ್ಕೊಳ್ಳದೆ, ಸರಿ ನಿನ್ನಿಷ್ಟ ಅಂತ ಅಂದ ತಕ್ಷಣ, ಗುಡ್, ಹೀಗೇ ಇರು, ಆವಾಗ ನಿನ್ನ ಪ್ರಾಣ ನೆಮ್ಮದಿಯಾಗಿರುತ್ತೆ ಅಂತ ಸೀರಿಯಸ್ ಆಗಿ ಹೇಳಿ ಅಲ್ಲಿಂದ ಹೊರಟು ಹೋದ. ತಕ್ಷಣ ನಯನ ಕಾಲುಗಳನ್ನ ಮಡಚಿಕೊಂಡು ಕೂತು, ಇವಾಗ ಅಮ್ಮನಿಗೆ ಏನು ಹೇಳಬೇಕು, ನಾನು ಹೇಗೆ ಮಾತಾಡಬೇಕು ಅಮ್ಮನ ಜೊತೆ, ನನಗೆ ಏನೂ ಅರ್ಥ ಆಗ್ತಿಲ್ಲ, ಭಯ ಆಗ್ತಿದೆ ಅಂತ ಅಂದ್ಕೊಳ್ತಾ ತಾನೇ ಬೇಸರದಿಂದ ಅಂದ್ಕೊಳ್ತಾ, ಯಾಕೆ ದೇವ್ರೆ ನನಗಿಂಥ ಜೀವನ ಕೊಟ್ಟೆ ಅಂತ ದೇವರನ್ನ ಪ್ರಶ್ನೆ ಮಾಡಿದ್ಲು. ಆದರೆ ಅವ್ರ ಉತ್ತರ ಕೊಡಲ್ಲ ಅಲ್ವಾ, ಅದಕ್ಕೆ ತನ್ನಲ್ಲೇ, ತಪ್ಪಲ್ಲ ನಯನ, ನಿನ್ನ ಅಗತ್ಯಕ್ಕಾಗಿ ಇಲ್ಲಿಗೆ ಬಂದಿದ್ದಕ್ಕೆ ಅವನು ಕೇಳಿದ್ದನ್ನು ನೀನು ಮಾಡೇ ತೀರಬೇಕು, ಹಣ ತಗೊಂಡು ನಿನ್ನನ್ನು ನೀನು ಮಾರ್ಕೊಂಡಿದ್ಯಾ ಅಲ್ವಾ ಅಂತ ವಿರಕ್ತಿಯಿಂದ ಅಂದ್ಕೊಂಡು ಹಾಗೆ ಸೈಲೆಂಟಾಗಿದ್ಲು. ಅವಳ ಕಣ್ಣುಗಳಿಂದ ಕಣ್ಣೀರು ಕೂಡ ಬರ್ತಿಲ್ಲ. ಅಷ್ಟರಲ್ಲಿ ತನ್ನ ತಂದೆಯಿಂದ ಕಾಲ್ ಬಂತು. ಅದನ್ನು ನೋಡಿದ ತಕ್ಷಣ ನಯನಾಗೆ ಕಂಗಾಲು ಜಾಸ್ತಿ ಆಯಿತು. ಇವಾಗ ಏನು ಹೇಳಬೇಕು ಅರ್ಥ ಆಗದೆ, ಕೇಳಿದರೆ ಅರ್ಥ ಮಾಡ್ಕೋತಾರೋ ಇಲ್ವೋ ತಿಳಿದೆ
ಅವರಿಗೋಸ್ಕರ ತನ್ನನ್ನು ತಾನು ಹಾಳು ಮಾಡಿಕೊಂಡಿದ್ದಕ್ಕೆ ಅಳ್ತಾರೋ ಅನ್ನೋ ಭಯ ಜಾಸ್ತಿಯಾಗಿ ನಡುಗ್ತಿರೋ ಧ್ವನಿಯಿಂದ ಕಾಲ್ ಲಿಫ್ಟ್ ಮಾಡಿದ ತಕ್ಷಣ ಆ ಕಡೆಯಿಂದ ತನ್ನ ತಾಯಿ ಏನೇ ಅಂತ ಕರೆಯೋ ಅಷ್ಟರಲ್ಲೇ ಅಮ್ಮ ಅಂತ ಕರೆದ್ಲು ನಯನ. ನಿಮ್ಗೆ ಅಷ್ಟೊಂದು ಹಣ ಎಲ್ಲಿಂದ ಬಂತೆ? ಅದು ಕೂಡ ನಮ್ಗೆ ಗೊತ್ತಿಲ್ಲದ ಫ್ರೆಂಡ್ಸ್ ಹತ್ರ. ಎಲ್ಲಿಂದ? ಯಾರು ಕೊಟ್ಟರು ನಿನಗೆ? ಯಾರವರು ಅಂತ ಸೀರಿಯಸ್ಸಾಗಿ ಕೇಳಿದ್ರು. ರೂಪಾಯಿ 2 ರೂಪಾಯಿ ಅಲ್ಲ, ಅದು ಸುಮಾರು 50 ಲಕ್ಷ ಆಗಿರೋದ್ರಿಂದ ಅಷ್ಟೊಂದು ಹಣ ಎಲ್ಲಿಂದ ಬಂತು ಅರ್ಥ ಆಗದೆ ಒಂದು ವೇಳೆ ಏನಾದರೂ ತಪ್ಪು ಕೆಲಸ ಮಾಡಿದಾಳೋ ಅನ್ನೋ ಭಯದಿಂದ ಕೇಳಿದ್ರು ಆಕೆ. ಅಮ್ಮ ಅದು ಅಂತ ನಯನ ತಡ್ಕಾಡ್ತಿದ್ರೆ, ಹೇಳೇ ಎಲ್ಲಿಂದ ಬಂದು ನಿನಗೆ ಅಷ್ಟೊಂದು ಹಣ? ಹೇಳು, ಏನಾದರೂ ತಪ್ಪು ಕೆಲಸ ಮಾಡಿದ್ಯಾ ಅಂತ ಕೋಪದಿಂದ ಕೂಗಾಡ್ಸಿದ್ರೆ ನಯನ ವಿರಕ್ತಿಯಿಂದ ನಗ್ತಾ, ನಿನ್ನ ಮಗಳು ಇನ್ನೂ ಅಷ್ಟೊಂದು ಕೆಟ್ಟ ಮಟ್ಟಕ್ಕೆ ಇಳಿದಿಲ್ಲ ಬಿಡಮ್ಮ, ಭಯಪಡಬೇಡ ಅಂತ ಅಂದ ತಕ್ಷಣ, ಮತ್ತೆ ಎಲ್ಲಿಂದ ಬಂತೆ ಇಷ್ಟೊಂದು ಹಣ? ಹೇಳು, ನಿಮ್ಮ ತಂದೆನ ಬಿಡಿಸುವಷ್ಟು ಹಣ ಎಲ್ಲಿಂದ ಬಂತೆ ನಿನಗೆ ಅಂತ ಕೇಳ್ತಾ ಇದ್ದರೆ, ನನ್ನ ಫ್ರೆಂಡ್ ನಿಜವಾಗ್ಲೂ ಕೊಟ್ಟಿದ್ದಾಳಮ್ಮ, ನಾನು ವಾಪಸ್ ಅವಳಿಗೆ ಪೇ ಮಾಡ್ತೀನಿ ಜಾಬ್ ಬಂದ ತಕ್ಷಣ ಅಂತ ಅಂದ ತಕ್ಷಣ, ಇದು ಸಣ್ಣ ಅಮೌಂಟ್ ಅಲ್ಲ ನಯನ, ಎಷ್ಟೇ ಫ್ರೆಂಡ್ಸ್ ಆದರೂ ಹೀಗೆ ಕುರುಡಾಗಿ ಖಂಡಿತ ಕೊಡಲ್ಲ. ನೀನೇನು ತಪ್ಪು ಕೆಲಸ ಮಾಡಿಲ್ಲ ತಾನೇ ಅಂತ ಇನ್ನೊಂದು ಸಲ ನಡುಗ್ತಿರೋ ಧ್ವನಿಯಿಂದ ಕೇಳಿದರೆ, ನಯನ ಧ್ವನಿ ಗದ್ಗದಿತವಾಗಿ ಗಂಟಲಿನಿಂದ ಮಾತು ಬಾರದೆ ಅಳು ಮುನ್ನುಗ್ತಾ ಇದ್ರು. ಇಲ್ಲಮ್ಮ, ನಿನ್ನ ಮಗಳ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತ ಕೇಳಿದ್ಲು. ಇರೋದಕ್ಕೆ ತಾನೇ ಕೇಳ್ತಾ ಇದ್ದೀನಿ, ಇಲ್ಲ ಅಂದರೆ ಕೇಳ್ತಾನೆ ಇರಲಿಲ್ಲ ಅಂತ ಅಂದರು ಆಕೆ. ಅದೇ ನಂಬಿಕೆಯಿಂದ ಇರಮ್ಮ, ನಿಜವಾಗ್ಲೂ ನಿನ್ನ ಮಗಳು ಯಾವ ತಪ್ಪು ಮಾಡಿಲ್ಲ, ಮಾಡಲ್ಲ ಕೂಡ ಅಂತ ಅಂದ ತಕ್ಷಣ, ಏನೋ ನನಗೆ ಭಯ ಆಗ್ತಾಯಿದೆ. ಈ ಸುತ್ತಮುತ್ತ ಇರೋರೆಲ್ಲ ಕೂಡ ನಿಮ್ಮ ತಂದೆ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ. ಪೊಲೀಸ್ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಕ್ಕೆ ಬಾಯಿಗೆ ಬಂದ ಹಾಗೆ ಊಹಿಸ್ಕೊಳ್ತಿದ್ದಾರೆ, ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಮನೆಯಿಂದ ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ. ನಿನ್ನ ತಂಗಿನ ಕೂಡ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲೆಲ್ಲ ರೇಗಿಸ್ತಾರಂತೆ. ಇನ್ನು ನಿನ್ನ ತಮ್ಮ ಅಂತೂ ಸ್ಕೂಲ್ಗೆ ಕೂಡ ಹೋಗಲ್ಲ ಅಂತ ಮನೆಯಲ್ಲೇ ಕೂತಿದ್ದಾನೆ ಅಂತ ಅವರು ಅಂದ ತಕ್ಷಣ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಾನೇ ಇಲ್ಲ ನಯನಾಗೆ. ನಿಜಾನೇ, ಎಷ್ಟೇ ಹಣ ಕಟ್ಟಿದರೂ 40 ಜನರ ಬಾಯಿಗೆ ಆಹಾರ ಆಗಲೇಬೇಕು. ತನ್ನ ತಂದೆ ಯಾವ ತಪ್ಪು ಮಾಡದೇ ಇದ್ದರೂ ಎಲ್ಲರ ದೃಷ್ಟಿಯಲ್ಲಿ ತಪ್ಪು ಮಾಡಿದವನಾದ. ಇವರೆಲ್ಲರನ್ನ ಎದುರಿಸೋಕೆ ಅವರಿಂದ ಆಗುತ್ತಾ ಅನ್ನೋ ಭಯ ಶುರುವಾಯಿತು ಈಕೆಗೆ. ಒಂದು ಸಲ ಮನೆಗೆ ಹೋಗಿ ಮಾತಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಆದರೆ ಮಾತಾಡಬೇಕು ಅಂದರೂ ಇವಾಗ ಅಂಶ ಪರ್ಮಿಷನ್ ಬೇಕಾಗಿರೋದ್ರಿಂದ ಏನು ಮಾಡಬೇಕು ಅಂತ ತಿಳಿದೆ. ಅಮ್ಮ, ಈ ದಿನ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ರಾತ್ರಿಗೆ ಬರೋಕ್ಕಾಗಲ್ಲ ಅನಿಸುತ್ತೆ. ನನ್ನ ಫ್ರೆಂಡ್ಸ್ ಜೊತೆ ಸ್ಟಡಿ ಮಾಡ್ತಾಯಿದ್ದೀನಿ ಹಾಸ್ಟೆಲ್ನಲ್ಲಿ, ಪರೀಕ್ಷೆ ಇದೆ ಅಲ್ವಾ ಅಂತ ಅವರಮ್ಮನಿಗೆ ಅಂದಾಗ, ಏನೂ ಬೇಡ, ಅಲ್ಲಿ ಹೇಗಿದೆಯೋ ಏನೋ ಅದು ಕೂಡ ಗೊತ್ತಿಲ್ಲ, ನಿನ್ನನ್ನು ಕೂಡ ಅವರು ಹಾಗೆ ರೇಗಿಸ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಾವು ನಿನ್ನ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ನಯನ, ಮನೆಗೆ ಬಂದುಬಿಡು ನೀನು ಅಂತ ಅಂದ ತಕ್ಷಣ, ಅಮ್ಮ ಪ್ಲೀಸ್, ನಾನೇನು ಮಾಡ್ತಿದ್ದೀನಿ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಹೇಳೋ ಅಗತ್ಯ ಇಲ್ಲ. ನಾನು ರಾತ್ರಿಗೆ ಬರಲ್ಲ, ಅರ್ಥ ಮಾಡಿಕೊಂಡ್ರೆ ಸಂತೋಷ, ಇಲ್ಲಾಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಸೀರಿಯಸ್ ಆಗಿ ಹೇಳಿ ಕಾಲ್ ಕಟ್ ಮಾಡಿಬಿಟ್ಲು ನಯನ. ಐ ಆಮ್ ಸಾರಿ ಅಮ್ಮ, ನಿಮ್ಮನ್ನು ಬೇಜಾರು ಮಾಡ್ತಿದ್ದೀನಿ, ನನಗೆ ಗೊತ್ತು. ಆದರೆ ನನಗೆ ಬೇರೆ ದಾರಿ ಇಲ್ಲ, ಏನು ಮಾಡಬೇಕು ಅಂತ ಕೂಡ ಅರ್ಥ ಆಗ್ತಾ ಇಲ್ಲ ಅಮ್ಮ. ಹುಚ್ಚು ಹಿಡ್ದಾಗ ಆಗ್ತಿದೆ. ನಿಜ ಹೇಳಬೇಕು ಅಂದರೆ ಇದೆಲ್ಲ ತಡ್ಕೊಳಕ್ಕಾಗ್ತಿಲ್ಲ ಆದರೆ ತಪ್ಪಲ್ಲ, ತಡ್ಕೊಳ್ಳೇಬೇಕು ಅಂತ ತನ್ನಲ್ಲಿ ತಾನು ಗದ್ಗದಿತ ಧ್ವನಿಯಲ್ಲಿ ಅಂದ್ಕೊಂಡ್ಳು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.